ಎಲ್ಲರಿಗೂ ನಮಸ್ಕಾರ. ಹರಿಭಕ್ತಿ ಸಾರ 96ರಿಂದ 100 ಪದ್ಯಗಳು. ಕಾಗಿನೆಲೆ ಕ್ಷೇತ್ರದಲ್ಲಿ ಕನಕದಾಸರ ಹೆಸರಿನಲ್ಲಿ ಕನಕ ಗುರುಪೀಠ ರೂಪುಗೊಂಡಿದೆ. ಈ ಕನಕ ಗುರುಪೀಠದ ವತಿಯಿಂದ ಉಚಿತ ಊಟ, ಶಿಕ್ಷಣ ಹಾಗೂ ತ್ರಿಕಾಲ ದಾಸೋಹ ಜರುಗುತ್ತದೆ. ವಿಶೇಷವಾಗಿ ಈ ಗುರುಪೀಠದ ವತಿಯಿಂದ IAS, KASಗೂ ಸಹ ಕೋಚಿಂಗ್ ತರಗತಿಗಳನ್ನು ತೆರೆಯಲಾಗಿದೆ. ಶ್ರೀ ಕನಕದಾಸರ ಸಾಹಿತ್ಯದ ಪ್ರಚಾರ ಕಾರ್ಯವನ್ನು ಸಹ ಈ ಗುರುಪೀಠ ಅತ್ಯಂತ ಶ್ರದ್ಧೆಯಿಂದ ನಿರ್ವಹಿಸುತ್ತಿದೆ. ಅಷ್ಟೇ ಅಲ್ಲದೆ ವಿವಿಧ ಜನಾಂಗ, ಕೋಮು ಮತಗಳ ಅಡಿಯಲ್ಲಿ ಚದುರಿ ಹೋಗಿದ್ದ ಕುರುಬ ಸಮಾಜವನ್ನು ಒಗ್ಗಟ್ಟಿನಲ್ಲಿ ಒಂದಾಗಿಸಿದೆ. ಇಷ್ಟೆಲ್ಲ ಸಾಮಾಜಿಕ ಕ್ಷೇತ್ರವಾಗಿರುವ ಕನಕಪೀಠಕ್ಕೆ ಭಕ್ತಿಪೂರ್ವಕವಾಗಿ ನಮಿಸುತ್ತಾ ಈ ದಿನದ ಹರಿಭಕ್ತಿ ಸಾರ 96ರಿಂದ 100 ಪದ್ಯವನ್ನು ಅರ್ಥ ಸಮೇತ ಭಕ್ತಿಯಿಂದ ವಾಚಿಸೋಣ. ಸಾರವಿಲ್ಲದ ದೇಹವಿದು ನಿಸ್ಸಾರವಾಗಿಹ ತನುವಿನಲ್ಲಿ, ಸಾರವಿಲ್ಲದ ದೇಹವಿದು ನಿಸ್ಸಾರವಾಗಿಹ ತನುವಿನಲ್ಲಿ, ಸಂಚಾರಿಯಹ ನೀನಿರ್ದು ಕಡೆಯಲಿ ತೊಲಗಿ ಹೋಗುತ್ತಲೀ, ದೂರ ತಪ್ಪಿಸಿಕೊಂಡು ಬರಿಯಪ ದೂರ ಹೊರಿಸಿದ ಜೀವನದಲ್ಲಿ ಇದನಾರು ಮೆಚ್ಚುವರ ಕಟ, ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಅಂಡವೆರಡುದ್ಭವಿಸಿದವು ಬ್ರಹ್ಮಾಂಡವದರೋಪಾದಿಯಲಿ, ಪಿಂಡಾಂಡವೆಸೆದುದು ಸ್ಥೂಲ ಕಾರಣ ಸೂಕ್ಷ್ಮತನುವಿನಲಿ, ಅಂಡ ನಿನ್ನಯ ರೋಮಕೋಪದೊಳು ಅಂಡ ನಿನ್ನಯ ರೋಮಕೋಪದೊಳಂಡಲೆದವಳೆ ಕಳಾಂಡವಿದು, ಬ್ರಹ್ಮಾಂಡ ನಾಯಕ ನೀನು ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ಒಂದು ದಿನ ತನುವಿನಲ್ಲಿ ನಡೆಯುವುದು ಇಂದು ಭಾಸ್ಕರ ಸ್ವರಗಳು 21,607 ಭಾಗದಲ್ಲಿ, ಬಂದುದನು ಉಡು ಚಕ್ರದಲ್ಲಿಗೆ ತಂದು ಧಾರೆಯ ನೆರೆದ ಮುನಿಕುಲ ವೃಂದ ಹೃದಯನು ನೀನು ರಕ್ಷಿಸು ನಮ್ಮ ನನವರತ, ನಮ್ಮ ನನವರತ. ಅಂದರೆ ನಿಸ್ಸಾರವಾದ ಈ ದೇಹದಲ್ಲಿ ಸಂಚಾರಿಯಾಗಿ ನೆಲೆಸಿದ್ದು ಕಡೆಗೆ ಒಮ್ಮೆಯೇ ಬಿಟ್ಟು ಹೋಗಿ ಬಿಡುವೆಯಲ್ಲ, ಎಲ್ಲ ದೂರನ್ನು ತಪ್ಪಿಸಿಕೊಂಡು ಅಪವಾದವನ್ನು ನನ್ನೊಬ್ಬನ ಮೇಲೆ ಹೊರಿಸಿ ಬಿಡುವೆಯಲ್ಲ ಅಕ್ಕಟ, ಇದನ್ನು ಯಾರು ಮೆಚ್ಚುವರು? ಹೇ ಜಗನ್ನಾಥ, ರಕ್ಷಿಸು ನಮ್ಮ ನನವರತ. ಬ್ರಹ್ಮಾಂಡ ಪಿಂಡಾಂಡ ಎಂದು 2 ಅಂಡಗಳು ನಿನ್ನಿಂದ ಹುಟ್ಟಿದವು. ಈ ದೇಹವೇ ಪಿಂಡಾಂಡ, ಇದರಲ್ಲಿ ಸ್ಥೂಲ ಸೂಕ್ಷ್ಮ ಕಾರಣ ಎಂಬ 3 ಭೇದಗಳಾದವು. ಹೇ ದೇವ, ನಿನ್ನ ಒಂದೊಂದು ರೋಮಕೋಪದಲ್ಲಿ ಇಂತಹ ಅಷ್ಟು ಅಂಡಗಳು ಅಂಡಲೆದವೋ? ಹೇ ಬ್ರಹ್ಮಾಂಡ ನಾಯಕ, ಹೇ ಜಗದ್ರಕ್ಷಕ, ನಮ್ಮನ್ನು ಸಲಹು. ಒಂದು ದಿನದಲ್ಲಿ ಸೂರ್ಯನಾಡಿ ಚಂದ್ರನಾಡಿಗಳ ಮೂಲಕ 21,600 ಉಸಿರಾಟಗಳು ನಡೆಯುತ್ತದೆ. ಇದನ್ನು ಹಂಸಮತ್ರದ ಅಜಪ ಗಾಯತ್ರಿಯ ಜಪವನ್ನಾಗಿ ಭಾವಿಸಿ ಮೂಲಾಧಾರ ಮುಂತಾದ 7 ಚಕ್ರಗಳಲ್ಲಿ ವಿಭಾಗಿಸಿ ಅದೆಲ್ಲವನ್ನು ಉಡುಚಕ್ರದಲ್ಲಿ ಧಾರೆ ಎರೆಯುವ ಯಾವ ಯೋಗಿಗಳಿದ್ದಾರೋ ಅವರ ಹೃದಯದಲ್ಲಿ ನೆಲೆಸಿರುವ ನೀನು ರಕ್ಷಿಸು ನಮ್ಮ ನನವರತ. ಕನಕದಾಸರು ಸುಂದರವಾಗಿ ವರ್ಣಿಸಿದ್ದಾರೆ. ತೊಲಗುವರು ಕಡೆ ಕಡೆಗೆ ತಾ ಹೊಲೆ ಎನ್ನುತ್ತ ಕಳವಳಿಸಿ, ಮೂತ್ರದ ಬಿಲದೊಳಗೆ ಬಂದಿಹುದು ಕಾಣದೆ ಬರಿದೆ ಮನನೊಂದು, ಗಲದೊಳಗೆ ಮುಳುಗಿದರೆ ತೊಲಗದು ಹೊಲೆಗೆಲಸವೀ ದೇಹದೊಳು ನೀ ನೆಲೆಸಿರಲು
ಹೊಲೆಯುಂಟೆ ರಕ್ಷಿಸು ನಮ್ಮನನವರತ. ದೇಹದೊಳು ನೀ ನೆಲೆಸಿರಲು ಹೊಲೆಯುಂಟೆ ರಕ್ಷಿಸು ನಮ್ಮನನವರತ. ಬರಿದ ಅಹಂಕಾರದಲ್ಲಿ ತತ್ವದ ಕುರುಹು ಕಾಣದೆ ನಿನ್ನ ದಾಸರ ಜರಿದು ವೇದ ಪುರಾಣ ಶಾಸ್ತ್ರಗಳೋದಿ ಫಲವೇನು. ನರರು ದುಷ್ಕರ್ಮದಲ್ಲಿ ಮಾಡಿದ ದುರಿತ ಒಡಗಲು ನಿನ್ನ ನಾಮಸ್ಮರಣೆಯೊಂದೆ ಸಾಕು ರಕ್ಷಿಸು ನಮ್ಮನನವರತ. ರಕ್ಷಿಸು ನಮ್ಮನನವರತ. ರಕ್ಷಿಸು ನಮ್ಮನನವರತ. ಹೊಲೆಯ ಹೊಲೆಯ ಎನ್ನುತ್ತಾ ಜನರು ಕಳವಳಿಸಿ ದೂರ ದೂರ ಸರಿಯುವರು. ತಾವೆಲ್ಲರೂ ಮೂತ್ರದ ಬಿಲದಿಂದ ಬಂದವರೆಂಬುದನ್ನು ಕಾಣರು. ನೀರಲ್ಲಿ ಮುಳುಗಿದರೆ ಹೊಲೆಯ ತೊಲಗುವುದೇ? ಈ ದೇಹದಲ್ಲಿ ನೀನು ನೆಲೆಸಿರುವಾಗ ಹೊಲೆ ಎಂಬುದುಂಟೆ? ರಕ್ಷಿಸು ನಮ್ಮನನವರತ. ವೇದಶಾಸ್ತ್ರ ಪುರಾಣಗಳನ್ನು ಓದಿದರೂ ಸತ್ಯದ ಸ್ವರೂಪವನ್ನು ಮನಗಾಣದಿದ್ದ ಮೇಲೆ ಪ್ರಯೋಜನವೇನು? ಅಹಂಕಾರದಿಂದ ನಿನ್ನ ದಾಸರನ್ನು ಜರಿದರೆ ಆಗುವುದೇನು? ದುಷ್ಕರ್ಮಗಳಿಂದಾದ ಪಾಪವು ನಾಶವಾಗಲು ನಿನ್ನ ನಾಮಸ್ಮರಣೆಯೊಂದೇ ಸಾಕು. ದುಷ್ಕರ್ಮದಿಂದ ಪಾಪದಿಂದ ನಾಶವಾಗಲು ನಿನ್ನ ನಾಮಸ್ಮರಣೆಯೊಂದೇ ಸಾಕು. ಜಗದೀಶ್ವರ, ಹೇ ಬ್ರಹ್ಮಾಂಡ ನಾಯಕ, ರಕ್ಷಿಸು ನಮ್ಮನನವರತ ಎಂದು ಸುಂದರವಾಗಿ ಕನಕದಾಸರು ವರ್ಣಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ನನ್ನ ಭಕ್ತಿಪೂರ್ವಕ ನಮಸ್ಕಾರ.